ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ. ಸ್ವರ್ಗ ನರಕ ಎರಡೂ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ರಿಯಾಲಿಟಿ ಶೋ ಆರಂಭ ಆಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ. 11ನೇ ಸೀಸನ್ ನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿದೆ. ಬಿಗ್ ಬಾಸ್ 10ನೇ ಸೀಸನ್ ವರೆಗೂ ಸ್ಪರ್ಧಿಗಳನ್ನ ರಹಸ್ಯವಾಗಿಟ್ಟುಕೊಂಡು ವೇದಿಕೆ ಮೇಲೆ ರಿವೀಲ್ ಮಾಡ್ತಿದ್ರು. ಆದರೆ ಈ ಬಾರಿ ಬಿಗ್ ಬಾಸ್ ಆರಂಭಕ್ಕೂ ಮುನ್ನವೇ 4-5 ಸ್ಪರ್ಧಿಗಳನ್ನ ರಿವೀಲ್ ಮಾಡಲಿದ್ದಾರೆ. 10 ವರ್ಷದಿಂದ ಒಂದು ಲೆಕ್ಕ, ಈಗಿಂತ ಬೇರೆನೇ ಲೆಕ್ಕ. ಇದು ಹೊಸ ಅಧ್ಯಾಯ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭಕ್ಕೆ ಒಂದು ದಿನ ಮುನ್ನವೇ ರಾಜಾರಾಣಿ ಶೋ ಫಿನಾಲೆ ಇದೆ. ಅದರಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಲಿರುವ 4ರಿಂದ 5 ಸ್ಪರ್ಧಿಗಳನ್ನ ಕಲರ್ಸ್ ಕನ್ನಡ ರಿವೀಲ್ ಮಾಡಲಿದೆ. ಅಷ್ಟಕ್ಕೂ ಅವರು ಯಾರು? ಕನ್ಫರ್ಮ್ ಆಗಿ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡುವ ಸ್ಪರ್ಧಿಗಳ ಪಟ್ಟಿ ಇಲ್ಲಿದೆ. ಈ ಬಾರಿ ಬಿಗ್ ಬಾಸ್ ಕನ್ನಡ ಕಾನ್ಸೆಪ್ಟ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವರ್ಗ ಹಾಗೂ ನರಕದ ಕಲ್ಪನೆಯನ್ನ ಇಟ್ಟುಕೊಂಡು ಸ್ಪರ್ಧಿಗಳನ್ನ ಮನೆಯೊಳಗೆ ಕಳಿಸಲಿದ್ದಾರೆ. ಸ್ವರ್ಗ ನರಕ ಎರಡೂ ಇದೆ. ಸ್ವರ್ಗದಲ್ಲಿರ್ಬೇಕಾದವರು ನರಕದಲ್ಲಿರ್ಬೋದು, ನರಕದಲ್ಲಿರ್ಬೇಕಾದವರು ಸ್ವರ್ಗದಲ್ಲಿರ್ಬೋದು. ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ಥ್ರಿಲ್ ಆಗಿರುತ್ತೆ. ಹಾಗೆಯೇ ಈಗಾಗಲೇ ಸ್ಪರ್ಧಿಗಳು ಯಾರು ಹೋಗಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಸದ್ಯ ಈ ಸ್ಪರ್ಧಿಗಳು ಬಿಗ್ ಬಾಸ್ ಕನ್ನಡ 11ಕ್ಕೆ ಎಂಟ್ರಿ ಕೊಡುವುದು ಪಕ್ಕ ಅಂತ ಮೂಲಗಳು ತಿಳಿಸಿವೆ. ಮೊದಲನೇದಾಗಿ ಕನ್ನಡತಿ ನಟ ಕಿರಣ್ ರಾಜ್. ಇತ್ತೀಚೆಗಷ್ಟೇ ತೆರೆ ಕಂಡಿದ್ದ ನಟ ಕಿರಣ್ ರಾಜ್ ರಾಣಿ ಸಿನಿಮಾ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿದ್ರು. ಸಿನಿಮಾ ಬಿಡುಗಡೆಗೂ ಮುನ್ನ ಕಿರಣ್ ರಾಜ್ಗೆ ಅಪಘಾತ ಕೂಡ ಆಗಿತ್ತು. ಆ ಮೂಲಕ ಕೂಡ ಸುದ್ದಿಯಲ್ಲಿದ್ರು. ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಹೋಗಲಿರುವ ಸ್ಪರ್ಧಿಗಳಲ್ಲಿ ಇವರು ಒಬ್ರು. ಇದೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗಿದ್ದ ಕನ್ನಡತಿ ಧಾರಾವಾಹಿ ಮೂಲಕ ಕಿರಣ್ ರಾಜ್ ಕಿರುತೆರೆ ವೀಕ್ಷಕರ ನೆಚ್ಚಿನ ನಟನಾಗಿದ್ರು. ಈಗ ರಿಯಾಲಿಟಿ ಶೋ ಮೂಲಕ ಮತ್ತೆ ವೀಕ್ಷಕರನ್ನ ರಂಜಿಸಲಿದ್ದಾರೆ. ಆದರೆ ಸ್ವರ್ಗನ ನರಕನ ಅನ್ನೋದು ಭಾನುವಾರವೇ ಗೊತ್ತಾಗುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಕಾಣಿಸಿಕೊಳ್ಳಲಿರುವ ಮತ್ತೊಬ್ಬ ನಟಿ ಅನುಷಾ ರೈ. ಸಿನಿಮಾ ಹಾಗೂ ಧಾರಾವಾಹಿ ಎರಡರಲ್ಲೂ ನಟಿಸಿರುವ ಈ ನಟಿ ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ. ಇಂಜಿನಿಯರಿಂಗ್ ಪದವಿ ಪಡೆದಿರುವ ಈ ನಟಿ ನಟನೆ ಹಾಗೂ ಸಂಗೀತದ ಕಡೆಗೆ ಆಸಕ್ತಿ ಬೆಳೆಸಿಕೊಂಡಿದ್ದಾರೆ. ಮಹಾನುಭಾವ, ಕರ್ಷಣಂ, ಗೂಸಿ ಗ್ಯಾಂಗ್, ಧಮಯಂತಿ ಅಂತಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಣ್ಣಯ್ಯ, ಸರೆಯು, ರಾಜ್ಕುಮಾರಿ ಅಂತಹ ಧಾರಾವಾಹಿಗಳಲ್ಲಿ ನಟಿಸಿ ಜನಪ್ರಿಯರಾಗಿದ್ದಾರೆ. ಇನ್ನು ಮೂರನೇದಾಗಿ ನಟ ತ್ರಿವಿಕ್ರಮ್. ಕನ್ನಡದ ಮತ್ತೊಬ್ಬ ನಟ ತ್ರಿವಿಕ್ರಮ್ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಲಿದ್ದಾರೆ ಎನ್ನಲಾಗಿದೆ. ಪದ್ಮಾವತಿ ಧಾರಾವಾಹಿಯಿಂದ ಜನಪ್ರಿಯತೆ ಗಳಿಸಿರುವ ತ್ರಿವಿಕ್ರಮ್ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ನವರಾತ್ರಿ ಅನ್ನುವ ಸಿನಿಮಾದಲ್ಲಿ ನಟಿಸಿದ್ದಾರೆ. ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯ ನಟಿಸಿದ ಪ್ರೇಮ ಬರಹ ಹಾಗೆ ರಂಗನಾಯಕಿ ಸಕ್ಕೂಚಿ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸ್ವರ್ಗ ನರಕ ಎರಡೂ ಇದೆ. ಸ್ವರ್ಗದಲ್ಲಿರ್ಬೇಕಾದವರು ನರಕದಲ್ಲಿರ್ಬೋದು, ನರಕದಲ್ಲಿರ್ಬೇಕಾದವರು ಸ್ವರ್ಗದಲ್ಲಿರ್ಬೋದು.